ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹೋಗಿದ್ದು ಇವತ್ತು ಬರ್ತ್ಡೇಗೆ ದಿ ಕಲಾನಿ ವಸ್ತಿ ಅಂತ ಲಕ್ಕೇನಹಳ್ಳಿ ಹತ್ರ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಗುಹೆ ಥರ ಎಲ್ಲ ಇದೆ ನೋಡ್ರಿ. ನಾವು ಅದರೊಳಗಡೆನೇ ಹೋಗಿದ್ದು. ಪ್ಲೇಸ್ ಮಾತ್ರ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಂಟಪ ಮನೆ ಎಲ್ಲ ಇದೆ ಇಲ್ಲಿ. ಮನೆ ಎಷ್ಟು ಚೆನ್ನಾಗಿದೆ ದೊಡ್ಡದಾಗೆ. ಇಲ್ಲೇ ಒಳಗಡೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಗೇಮ್ಗಳು ಆಡಿಸ್ತಾ ಇದ್ದಾರೆ ಲೇಡೀಸ್ಗೆ. ನೇತ್ರ ಏನು ಮಾಡ್ಕೊಂಡ್ರು? ಹೌಸ್ ಮೇಕರ್ಸ್. ಸೂಪರ್. ಸೊ ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? 9 ಇಯರ್ಸ್. ನಿಮ್ಮದು ನಿಮ್ಮ ಮನೆಯವ್ರದ್ದು? ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮನೆ ಹೆಸರು ಏನು? ಕೇರಳದಿಂದ ಹೆಂಗೆ ಹೇಳ್ಕೊಂಬಿಟ್ರೆ ಹೆಂಗೆ? ಇಲ್ಲ ಅಲ್ವಾ? ಸೂಪರ್ ಸರ್. ಇಲ್ಲ ನಿಮ್ಮ ಮಗ ಎಲ್ಲಿದೆ? ಸೂಪರ್ ಮಗ. ಥ್ಯಾಂಕ್ ಯು ಸೊ ಮಚ್ ಕಣೋ. ನಿಮ್ಮ ಅಮ್ಮಗೋಸ್ಕರ ಹುಡುಗನ ತಂದಿರೋದಕ್ಕೆ ಸೂಪರ್ ಸೂಪರ್. ಥ್ಯಾಂಕ್ ಯು ಸೊ ಮಚ್. ನಿಮ್ದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಗೇಮ್ ಸ್ಟಾರ್ಟ್ ಆಗುತ್ತೆ. 7 ಚೇರ್ ಹಾಕಿರ್ತಾರೆ ಅಲ್ಲಿ. 500 ರೂಪಾಯಿ ಈಸ್ಕೊಂಬರ್ರಿ ಅಂತಾರೆ. ಲಾಸ್ಟ್ ಯಾರು ಹೋಗಲ್ವೋ ಅಲ್ಲೊಂದು ಚೇರ್ನ ತೆಗಿತಾರೆ. ಆವಾಗ ಎಲ್ಲ ತೊಗೊಂಬರ್ತಾರೆ. ಒಬ್ಬರು ಮಾತ್ರ ಮಿಸ್ ಆಗ್ತಾರೆ, ಅವ್ರನ್ನ ಆಚೆಗುಳಿಸ್ತಾರೆ. 500 ರೂಪಾಯಿ ಅಷ್ಟು ಜನದಲ್ಲಿ ಯಾರ ಹತ್ರ ಈಸ್ಕೊಂಬಂದಿರ್ತಾರೋ ಗೊತ್ತಿರಲ್ಲ. ಇವ್ರು ಮಾತ್ರ ಕಾಮಿಡಿಗೋಸ್ಕರ ಎತ್ತಿಟ್ಕೊಂಬಿಡ್ತಾರೆ. ಮತ್ತು ಹಂಗೆ ಇಬ್ಬರು ಮಕ್ಕಳನ್ನ ತೊಡೆ ಮೇಲೆ ಕುಂಡ್ರಿಸ್ಕೊಬೇಕು ಅಂತ ಇದು ಮಾಡ್ತಾರೆ. ಆವಾಗ ಅಲ್ಲಿ ಇರೋರೆಲ್ಲ ಮಕ್ಕಳನ್ನ ಎತ್ಕೊಂಡೋಗಿ ಕೊಡ್ತಾ ಇರ್ತಾರೆ. ಇವಾಗ 5 ಚೇರ್ ಉಳ್ಕೊಳ್ತೈತೆ. ನಿರೂಪಕರು ಹೇಳ್ತಾ ಇರ್ತಾರೆ, ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ, ಇಬ್ಬರು ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ ಈ ಸ್ಪಿರಿಟ್ಗೆ ಅಂದ್ಬಿಟ್ಟು ಹೇಳ್ತಾರೆ ಅವರು. ಇವಾಗ ಹೋಗ್ಬಿಟ್ಟು ಅಜ್ಜಿಗಳನ್ನ ಕರ್ಕೊಂಬಂದು ಕುಂಡ್ರಿಸ್ಬೇಕು ಅಂತ ಹೇಳ್ತಾರೆ. ಅಲ್ಲಿರೋರೆಲ್ಲ ಹುಡುಕ್ತಾ ಇರ್ತಾರೆ ಅಜ್ಜಿಗಳು. ಆಮೇಲೆ ಒಬ್ರಿಗೆ ಸಿಗೋದಿಲ್ಲ. ಎಲ್ಲರೂ ಕುತ್ಕೊಂಡ್ಬಿಡ್ತಾರೆ ಬೇಗನೆ. ಅವ್ರನ್ನ ಅವಾಗ ಆಚೆ ಉಳಿಸ್ತಾರೆ. ಇನ್ನು 5 ಚೇರ್ ಇರುತ್ತೆ ಅಲ್ಲಿ. ಆಮೇಲೆ ಜೆಂಟ್ಸ್ದು ಶರ್ಟ್ ತೊಗೊಂಬರ್ರಿ ಅಂತಾರೆ. ಇವ್ರು ನೋಡ್ರಿ ಯಾವ ರೇಂಜ್ಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಏನೋ ಬೀಳ್ಸ್ಕೊಂಡೇ ಬಿಟ್ಟರು, ಹೋಗಿ ಎತ್ಕೊತಾ ಇದ್ದಾರೆ. ಆಮೇಲೆ ಆಡಿದ ಗೇಮುಗಳು ಮಕ್ಕಳ ಶೂಗಳಂತೆ, ಬೆಲ್ಟ್ಗಳು 3, ಆಮೇಲೆ ವಾಚು 10 ವಾಚು. ಲಾಸ್ಟಲ್ಲೇ 10 ವಾಚ್ ತೊಗೊಂಬಂದವರು ಒಬ್ಬರು ಉಳಿತಾರೆ, ವಿನ್ ಆಗ್ತಾರೆ ಅವರು. ಆಮೇಲೆ ಬರ್ತ್ಡೇ ಕೇಕ್ ಕೊಯ್ಯಕ್ಕೆ ರೆಡಿ ಆಗ್ತಾರೆ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮಕ್ಕಳಿಗೆ ಟ್ಯಾಟೂ ಹಾಕೋರು, ಆಮೇಲೆ ಮಕ್ಕಳ ಪಿಕ್ಚರ್ ಬಿಡಿಸೋರು ಎಲ್ಲ ಬಂದಿರ್ತಾರೆ. ಮಕ್ಕಳೆಲ್ಲ ಆ ಸಂಭ್ರಮದಲ್ಲಿರ್ತಾರೆ, ಟ್ಯಾಟೂ ಹಾಕ್ಸೋ ಬ್ಯುಸಿಯಲ್ಲಿರ್ತಾರೆ. ಆಮೇಲೆ ನಾವು ಊಟದ ಕಡೆ ಹೊರಟ್ವಿ.